ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಹಳೆಯ ಬಿಸಿಎಂ ಹಾಸ್ಟೆಲ್ನಲ್ಲಿ ಕುಡಿಯುವ ನೀರಿನ ಟ್ಯಾಂಕ್ಗೆ ಹಲ್ಲಿ ಬಿದ್ದಿರುವ ಘಟನೆ ಬೆಳಕಿಗೆ ಬಂದಿದೆ. ಟ್ಯಾಂಕ್ನ ನೀರನ್ನ ಸೇವಿಸಿದ ಬಳಿಕ ಕೆಲವು ವಿದ್ಯಾರ್ಥಿಗಳಿಗೆ ಅಸ್ವಸ್ಥತೆ ಕಾಣಿಸಿಕೊಂಡಿದ್ದು ಅವರನ್ನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮಾಹಿತಿಯ ಪ್ರಕಾರ ಹಾಸ್ಟೆಲ್ನ ವಿದ್ಯಾರ್ಥಿಗಳು ಕುಡಿಯುವ ನೀರನ್ನ ಬಳಸಿದ ಬಳಿಕ ವಾಂತಿ, ತಲೆ ಸುತ್ತು ಸೇರಿದಂತೆ ಅಸ್ವಸ್ಥತೆಯ ಲಕ್ಷಣಗಳು ಕಂಡುಬಂದಿವೆ. ತಕ್ಷಣ ಅವರನ್ನು ಕಲಬುರಗಿಯ ಜಿಮ್ಸ್ ಹಾಸ್ಪಿಟಲ್ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ. ಘಟನೆ ತಿಳಿಯುತ್ತಿದ್ದಂತೆ ಹಾಸ್ಟೆಲ್ ಆಡಳಿತ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನೀರಿನ ಟ್ಯಾಂಕ್ ಸ್ವಚ್ಛತೆ ಮತ್ತು ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ ನಡೆದಿದೆಯೇ ಎಂಬ ಕುರಿತು ತನಿಖೆ ಆರಂಭಿಸಲಾಗಿದೆ. ವಿದ್ಯಾರ್ಥಿಗಳು ಹಾಸ್ಟೆಲ್ನಲ್ಲಿ ಶುದ್ಧ ಕುಡಿಯುವ ನೀರು ಮತ್ತು ಮೂಲಭೂತ ಸೌಲಭ್ಯಗಳನ್ನು ಸಮರ್ಪಕವಾಗಿ ಒದಗಿಸುವಂತೆ ಆಗ್ರಹಿಸಿದ್ದಾರೆ. ಶಿವಕುಮಾರ್ ಬಿ ಬಿರಾದರ್ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ನಮ್ಮ ಚಾನಲ್ ಅನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಅದು ನಾನು ನಿನ್ನಿಂದ ನಮ್ಗೆ ಸ್ವಲ್ಪ ಚಕ್ರ ಸುಸ್ತು ಇತ್ತು. ಅದರ ಅದೇ ಸಿಂಟಮ್ಸ್ ಗೊತ್ತಿರಲಿಲ್ಲ. ಇವತ್ತು ಬೆಳಗ್ಗೆ ಅದನ್ನ ನೋಡೋಣ ಅದೇ ಇರ್ಬೋದು ಅನ್ಕೊಂಡು ಹಾಸ್ಪಿಟಲ್ಗೆ ಬಂದಿವ್ರಿ. 15-20 ಜನ ಜೊತೆಗೆ ಬಂದಿವ್ರಿ. ನಾಳೆ ಇಬ್ಬರು ಇಲ್ಲಿ ಅಡ್ಮಿಟ್ ಆಗಿವ್ರಿ. ಇಲ್ಲ ಕೆಳಗೆ ಚೆಕಪ್ ಮಾಡ್ಕೊಳತ್ತಾರೆ. ಸ್ಟೂಡೆಂಟ್ 90-100 ಇದೀವ್ರಿ. ಬೆಳಗ್ಗೆ ಯಾರು ಊಟ ಮಾಡಿರ್ಲಿಲ್ಲ. ಹಂಗೆ ಗೊತ್ತಾಗನ ಹಾಸ್ಪಿಟಲ್ ತೋರ್ಸ್ಕೊಂಡು ಬಂದ್ವಿ. ವಾರ್ಡನ್ ಬರಲ್ರಿ, ಜಾಸ್ತಿ ಅಡಿಗೆ ಸಿಬ್ಬಂದಿನೇ ನಮ್ಮೆಲ್ಲ ನೋಡ್ತಾರೆ. ಅಂದ್ರೆ ಅಡಿಗೆ ಸಿಬ್ಬಂದಿ ಚೆಕ್ ಮಾಡ್ಬೇಕಿತ್ತು, ಮಾಡಿರ್ಲಿಲ್ಲ. 3 ದಿನ ಆಯ್ತು ಅವ್ರು ಚೆಕ್ ಮಾಡಿರ್ಲಿಲ್ಲ. ಅರುಣ್ ಕುಮಾರ್. ನೀರೊಳಗ ನೋಡಿರ್ಲಿ, ಸ್ಮೆಲ್ ಬರ್ಲತ್ತಿತ್ತು, ನೋಡಿ ಗೊತ್ತಿರ್ಲಿಲ್ಲ. ಇವತ್ತು ಬೆಳಗ್ಗೆ ನಮ್ಮ ಫ್ರೆಂಡ್ ಒಬ್ಬ ನೋಡಿದನ್ರಿ ಅಲ್ಲಿ ಬಿದ್ದಿದ್ದು. ಅದು ನಾನು ನಿನ್ನಿಂದ ನಮ್ಗೆ ಸ್ವಲ್ಪ ಚಕ್ರ ಸುಸ್ತು ಇತ್ತು. ಅದರ ಅದೇ ಸಿಂಟಮ್ಸ್ ಗೊತ್ತಿರ್ಲಿಲ್ಲ. ಇವತ್ತು ಬೆಳಗ್ಗೆ ಅದನ್ನ ನೋಡೋಣ ಅದೇ ಇರ್ಬೋದು ಅನ್ಕೊಂಡು ಹಾಸ್ಪಿಟಲ್ಗೆ ಬಂದಿವ್ರಿ. 15-20 ಜನ ಜೊತೆಗೆ ಬಂದಿವ್ರಿ. ನಾಳೆ ಇಬ್ಬರು ಇಲ್ಲಿ ಅಡ್ಮಿಟ್ ಆಗಿವ್ರಿ. ಇಲ್ಲ ಕೆಳಗೆ ಚೆಕಪ್ ಮಾಡ್ಕೊಳತ್ತಾರೆ. ಸ್ಟೂಡೆಂಟ್ 90-100 ಇದೀವ್ರಿ. ಬೆಳಗ್ಗೆ ಯಾರು ಊಟ ಮಾಡಿರ್ಲಿಲ್ಲ. ಹಂಗೆ ಗೊತ್ತಾಗನ ಹಾಸ್ಪಿಟಲ್ ತೋರ್ಸ್ಕೊಂಡು ಬಂದ್ವಿ. ವಾರ್ಡನ್ ಬರಲ್ರಿ, ಜಾಸ್ತಿ ಅಡಿಗೆ ಸಿಬ್ಬಂದಿನೇ ನಮ್ಮೆಲ್ಲ ನೋಡ್ತಾರೆ. ಅಂದ್ರೆ ಅಡಿಗೆ ಸಿಬ್ಬಂದಿ ಚೆಕ್ ಮಾಡ್ಬೇಕಿತ್ತು, ಮಾಡಿರ್ಲಿಲ್ಲ. 3 ದಿನ ಆಯ್ತು ಅವ್ರು ಚೆಕ್ ಮಾಡಿರ್ಲಿಲ್ಲ.